ನಮ್ಮ ಅಕ್ಕನ ಮಗ ಬಸನಗೌಡ ಅಂತೇಳಿ ಅವನು 5 ವರ್ಷದಿಂದ ನಮ್ಮ ಮನೆಗೆ ಇದ್ದ. ಬಿಕಮ್ ಆಗಿ ಆಂಧ್ರದಾಗ ಓದಿದ್ದ, ಆಮೇಲೆ ಅನಂತಪುರದಲ್ಲೆಲ್ಲ ಟೋಟಲ್ ಎಜುಕೇಷನು. ನಮ್ಮ ಮನೆಗಿದ್ದ, ಇಲ್ಲಿ ಪ್ರೈವೇಟಲ್ಲಿ ಸುಮ್ಮನೆ ಜಾಬ್ಗೆ ಹೋಗ್ತಿದ್ದ. ಒಂದು ಇದರಲ್ಲಿ ಮನೆಗೆ ಬರ್ತಿದ್ದ, ಡೈಲಿ ಹೋಗ್ತಿದ್ದ, ಮನೇಲಿ ಇದ್ದ. ಸಂಡೇ ದಿನ ಲ್ಯಾಬು ಇದು ರಜೆ ಇರ್ತಂತೇಳಿ ಸಂಡೇ ದಿನ ಮನೆಗೆ ಇದ್ದ. 5 ಗಂಟೆಗೆ ಸುಮ್ಮನೆ ಹೊರಗಡೆ ಹೋಗ್ತಾನೆ ಅಂತ ನಮ್ಮ ರೆಗ್ಯುಲರಾಗಿ ರಜೆ ರಶ್ ಇರ್ತಾರೆ, ರಶ್ ದಿನ ಹೊರಗೆ ಹೋಗ್ತಾನೆ ಅಂದ್ಕೊಂಡ್ವಿ. ಆಮೇಲೆ 7:30 ಹಂಗೆ ನಮ್ಮ ಮಿಸಸ್ ಊಟಕ್ಕೆ ಕರೆದಾರೆ, ಬಸನಗೌಡ ಊಟಕ್ಕೆ ಅಂತಂದರೆ, ಇಲ್ಲಕ್ಕ ನೀವು ಊಟ ಮಾಡಿಬಿಟ್ರೆ ನಾನು ಲೇಟಾಗಿ ಬರ್ತೀನಿ, ನೀವು ಊಟ ಮಾಡಿರೋದು ಸರಿ ಅಂತ. ನಮ್ಮ ಮಿಸಸ್ ನಾನು 8:30 ಹಂಗೆ ಕೇಳಿ ಬಸನಗೌಡ ಬಂದಿರಲ್ಲ ಊಟಕ್ಕೆ ಅಂತ. ಇಲ್ಲ, ಊಟ ಮಾಡಿಬಿಟ್ರೆ ನೀವೇ, ನಾನು ಆಮೇಲೆ ನಾವು ಇದು ನೋಡ್ತೀವಿ, ಆಮೇಲೆ ಬರ್ತೀನಕ್ಕ, ನೀವು ಊಟ ಮಾಡಿ ಬಂದಾನ ಅಂತಂದ್ರೆ ಸರಿ ಆಯ್ತು. ನಾನು 9:30 ಮತ್ತೆ ಫೋನ್ ಮಾಡಿದೆ. ರಿಂಗ್ ಆಯ್ತು, ಎತ್ತಿಲ್ಲ ಆಮೇಲೆ ಮತ್ತೆ ಒಂದು 10-15 ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ರಾತ್ರಿಯೆಲ್ಲ ಸ್ವಿಚ್ ಆಫ್ ಅಂತಲೇ ಬಂತು. ನಾವು 10-11 ಗಂಟೆವರೆಗೆ ಮಲಗುವ ಟೈಮ್ವರೆಗೂ ಕಾಲ್ ಮಾಡ್ಕೊಂತ ಹಂಗೆ 15 ನಿಮಿಷ ಅರ್ಧ ಗಂಟೆಗೆ ಒಂದ್ಸಲ ಮಾಡ್ಕೊಂತಿದ್ದೆ. ಸ್ವಿಚ್ ಆಫ್ ಅಂತ ಬಂತು. ಬರ್ತಾನೆ ಬಿಡ ಅಂತ ನಾವು ಮಲಗಿದ್ವಿ. ಮತ್ತು ಮುಂಜಾನೆ ಎದ್ದ ತಕ್ಷಣ ಮಿಸ್ಸಸ್ ಕೇಳಿ, ಬಂದ ಬಸನಗೌಡ ರಾತ್ರಿ ನಮ್ಮ ಮನೆ ಬಾಗಿಲು ತೆಗೆದ ಅಂದರೆ, ಇಲ್ಲ ಬಂದಿಲ್ಲ ಅವನು, ಇಲ್ಲ ಅಂತಂದ್ರು. ಸರಿ ಅಂತ ನಾನು ಮಾಡಿದೆ, ಮತ್ತೆ ಮಾಡಿದೆ. ರಿಂಗ್ ಆಯಿತು, ಎತ್ತಿಲ್ಲ. ಮತ್ತು 2 ನಿಮಿಷ ಮತ್ತೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು. ಸರಿ ಬಿಡು, ಸ್ವಿಚ್ ಆಫ್ ಮಾಡಿ ನಾನು 2-3 ಸಲ ಮಾಡಿದೆ, ಸ್ವಿಚ್ ಆಫ್ ಅಂತಲೇ ಬಂತು. ಸರಿ ಅಂತೇಳಿ ನಾನು ಸ್ನಾನ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೋಗೋದಿತ್ತು ಅಂತೇಳಿ ಬಂದೆ. ಬಂದಾದ್ಮೇಲೆ ನಮ್ಮ ಮಿಸ್ಸಸ್ಗೆ ಮೊಬೈಲ್ಗೆ 7:10, 7:15 ಮೆಸೇಜ್, ಅಕ್ಕ ನಾನು ಈ ಥರ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ 7:12 ಮೆಸೇಜ್ ಬಂದು, ಅಕ್ಕ ನಾನು ಈ ಥರ ಒಂದು ಹುಡುಗಿನ ಲವ್ ಮಾಡಿದ್ದೀನಿ, ಆ ಹುಡುಗಿನ ಮದುವೆ ಮಾಡ್ಕೊಂತೀನಿ, ನನ್ನನ್ನು ಹುಡ್ಕೋಕೆ ಹೋಗ್ಬೇಡ್ರಿ, ನಾನೇ ನಿಮಗೆ ಆಮೇಲೆ ಬರ್ತೀವಿ, ನಾವೇ ಅಪ್ಪ ಅಮ್ಮ ಮಾಮಗೆ ಹೇಳೋಕೆ ಧೈರ್ಯ ಇಲ್ಲ ನನಗೆ, ನೀನು ಹೇಳ್ಬಿಡಕ್ಕ, ಸಾರಿ ಅಂತೇಳಿ ಕ್ಷಮಿಸ್ಬಿಟ್ರು ಅಂತೇಳಿ ಮೆಸೇಜ್ ಹಾಕಿ ಅಷ್ಟೇ. ಆಮೇಲೆ ನಾವು ಮದುವೆ ಇದ್ವಿ ಅಂತ ನಮ್ಮ ಮಿಸಸ್ ಅಂತ ನಮ್ಮ ಸೀದಾ ದೇವಸ್ಥಾನಗಳು ಹುಡ್ಕೋಕೆ ಹೋದ್ವಿ. ದೇವಸ್ಥಾನಗಳಲ್ಲಿ ಹುಡ್ಕೋಕೆ ಹೋಗಿ ಎಲ್ಲ ನೋಡಿ, ಎಲ್ಲಿ ದೇವಸ್ಥಾನ ಕೋಟೆ ಮರ ಎಲ್ಲೆಲ್ಲ ಹೋದ್ವಿ, ಇದ್ದಿಲ್ಲ. ಸೀದಾ ಅಲ್ಲಿ ವೇಸ್ ಕಡೆ ಆ ಕಡೆ ಎಲ್ಲ ಹೋದಾಗ ಹಿಂಗೆ ಅದು ಮುಖ ಕಡೆ ಅದೊಂದು ಬಾಡಿ ಬಿದ್ದತ್ತೆ ಹಿಂಗೆ ಅಂತ ಗೊತ್ತಾಯ್ತು, ಮಾತಾಡಿದ್ರೆ ನಾನು ಸೀದಾ ಅಲ್ಲಿ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದ್ರೆ ಅದಕ್ಕೆ ತಂಬಳ್ಳಿ ಊರು ಆದ್ಮೇಲೆ ಕಾಲುವೆ ಮೇಲೆ ನಮ್ಮ ನೋಡಿದ ಬಾಡಿ ನೋಡಿದ ತಕ್ಷಣ ನಮ್ಮ ಅಳಿಯಿಂದ ಐಡೆಂಟಿಫೈ ಮಾಡಿ, ನಮ್ಮ ಅಳಿಯನೇ ಇವರು ಅಂತಂದು. ಅಲ್ಲಿ ಆಲ್ರೆಡಿ ಪೊಲೀಸರೆಲ್ಲ ಇದು ಮಾಡಿದರು. ಸರಿ ಆಯಿತು ಅಂತೇಳಿ ನಮ್ಮ ಮತ್ತೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ನಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕೇಳಿದ್ವಿ. ಅನುಮಾನ ಯಾರ ಮೇಲೆ ನಮಗೆ ಒಂದು ದಿವಸ ಅವ್ನು ಹೇಳಿಲ್ಲ, ಒಂದು ದಿವಸ ಇದು ಮಾಡಿಸಿಲ್ಲ. ಸರ್ ನ್ಯಾಯ ಕೊಡಿಸ್ಕೊಡ್ರಿ, ಅವ್ನಿಗೆ ಯಾರು ಇದು ಮಾಡಿದಾರೋ ಅವ್ನಿಗೆ ಮಾಡಿಸ್ಕೊಡ್ರಿ ಅಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.